ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಈ ಸಂಚಿಕೆಯನ್ನು ಮಾಡಲಿಕ್ಕೆ ತುಂಬ ದುಃಖಿತನಾಗಿದ್ದೇನೆ ಅಂತಲೇ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜ ನಟರೆಲ್ಲರೂ ಕೂಡ, ಬಹುತೇಕ ನಟರು ಕೂಡ ಈಗ ನಮ್ಮಿಂದ ದೂರವಾಗಿ ನಮ್ಮನ್ನು ಒಂದು ಅನಾಥ ಪ್ರಜ್ಞೆ ಕಾಡುವಂತೆ ಮಾಡಿದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ನನ್ನ ಮನಸ್ಸಿನಲ್ಲಿ ಉದ್ಭವವಾಗ್ತಾ ಇವೆ. ಯಾಕಂದರೆ ಹಲವಾರು ಜನ, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಧೀರೇಂದ್ರ ಗೋಪಾಲ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಹೀಗೆ ಹಲವಾರು ಜನ, ಸಾಕಷ್ಟು ಜನ ದಿಗ್ಗಜ ನಟರನ್ನು ಕಳೆದುಕೊಂಡಂಥ ಕನ್ನಡ ಚಿತ್ರರಂಗ ಬಡವಾಯ್ತೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾಯಿವೆ. ಈ ಬಡವಾಗ್ತೇನೋ ಅನ್ನೋದಕ್ಕಿಂತಲೂ ಈಗಲೂ ಕೂಡ ಚಿಗುರೆಲೆಗಳು ಚಿಗುರ್ತಾ ಇವೆ ಅನ್ನೋದು ಕೂಡ ಅಷ್ಟೇ ಸತ್ಯವಾದಂಥ ಮಾತು. ಹಲವಾರು ಪ್ರತಿಭಾವಂತ ನಟರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನು ಮಾಡಿ ಖ್ಯಾತಿಯನ್ನು ಪಡಿತಾ ಇರೋದು ಕೂಡ ಅಷ್ಟೇ ಸ್ವಾಭಾವಿಕ. ಹೀಗಿರುವಾಗ ಒಬ್ಬೊಬ್ಬರೇ ಹಿರಿಯ ನಟರು ನಮ್ಮನ್ನು ಅಗಲಿ ಹೋಗ್ತಾ ಇರೋದು ನಮಗೆ ನೋವನ್ನು ತಂದು ಕೊಡೋದ್ರ ಜೊತೆಗೆ ಅಂಥ ಕಲಾವಿದರು ಮತ್ತೊಮ್ಮೆ ಹುಟ್ಟಿ ಬರಲಿಕ್ಕಿಲ್ಲ ಅನ್ನುವಂಥ ಒಂದು ಮನದಾಳದ ಶೋಕವೂ ಕೂಡ ಉಂಟಾಗುವುದು ಸ್ವಾಭಾವಿಕ. ಹೀಗಾಗೋದ್ರಿಂದ ಕನ್ನಡ ಚಿತ್ರರಂಗ ಅಂಥ ಪ್ರತಿಭಾವಂತ ಹಾಗೂ ಚಲನಶೀಲ ಹಾಗೂ ಹಲವಾರು ಪ್ರಯೋಗಗಳನ್ನು ಮಾಡುವಂಥ ನಾಯಕ ನಟರು, ಹಾಸ್ಯ ನಟರು ಹಾಗೂ ಪೋಷಕ ನಟರು, ಹೀಗೆ ಹಲವಾರು ಜನ ನಮ್ಮನ್ನು ಅಗಲಿ ಹೋಗ್ತಾ ಇರೋದು ಕೂಡ ತುಂಬಲಾರದಂಥ ಹಾನಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಈಗ ನಮ್ಮನ್ನು ಇವತ್ತು ಅಗಲಿ ಹೋಗಿರ್ತಕ್ಕಂಥ ಹಾಸ್ಯ ದಿಗ್ಗಜ ಅಂತೇಳಿ ಅವ್ರನ್ನ ಕರಿಬೋದು. ಯಾಕಂದರೆ ಅವರು ಮುಟ್ಟದ ಚಿತ್ರರಂಗದ ಯಾವುದೇ ಒಂದು ವಿಭಾಗವೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಅವರು ನಟರಾಗಿ, ನಾಯಕ ನಟರಾಗಿ, ಹಾಸ್ಯ ನಟರಾಗಿ ಹಾಗೂ ಚಲನಚಿತ್ರದ ವಿವಿಧ ರಂಗಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಹೆಮ್ಮೆಯ ಚಿತ್ರನಟ ಅಂತಲೇ ಅವ್ರನ್ನ ಕರಿಬೋದು. ಅವರು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ತಂತ್ರಜ್ಞರಾಗಿ ಹಲವಾರು ಕೊಡುಗೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿರುವುದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿ. ಅವರು 1924 ಅವರು ಜನಿಸಿದರು. 1942ರಲ್ಲಿ ಅವರು ನಮ್ಮನ್ನು ಅಗಲಿ ಹೋದರು. ಅವರು ಅಗಲಿ ಹೋದರು ಅನ್ನೋಕ್ಕಿಂತಲ ನಮ್ಮ ಚಿತ್ರರಂಗದಿಂದ ಅವರು ದೂರವಾಗಿಲ್ಲ. ಅವರು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿದೇ ಉಳಿದಿರತಕ್ಕಂಥ ಒಬ್ಬ ಹಾಸ್ಯ ಚಕ್ರವರ್ತಿ ಅವರೇ. ಅವರು 300 ಸಿನಿಮಾಗಳನ್ನು ಮಾಡಿ ಅದರಲ್ಲಿ ಪಾತ್ರವಹಿಸಿ ಅವರು ತಮ್ಮ ಹಾಸ್ಯದ ಜೊತೆಗೆ ನಾಯಕ ನಟರಾಗಿ ಹಾಗೂ ಇನ್ನು ಹಲವಾರು ವಿಭಾಗಗಳಲ್ಲಿ ಅವರು ಪಾತ್ರಾಭಿನಯವನ್ನು ನೀಡಿರ್ತಕ್ಕಂಥ ಅಮೋಘ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಅವರು ನೀಡಿದ್ದಾರೆ. ಅವರು ನಿರ್ಮಾಪಕರಾಗಿ ಮೊದಲು ನಿರ್ಮಾಣ ಮಾಡಿರ್ತಕ್ಕಂಥ ಚಲನಚಿತ್ರ ಮೇಯರ್ ಮುತ್ತಣ್ಣ ಚಲನಚಿತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಆಯ್ಕೆ ಆದರು. ಅವರ ಜೊತೆಗೇ ಇವರು ಕೂಡ ಪಾತ್ರವನ್ನು ಮಾಡಿದರು. ಹೀಗಿರುವಾಗ ನಾಯಕ ನಟನಾಗಿ ಪಾತ್ರ ಮಾಡಿರ್ತಕ್ಕಂಥ ಕನ್ನಡ ಚಿತ್ರರಂಗದ ಮೇರು ಪರ್ವತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಆವಾಗ ಮೇಯರ್ ಮುತ್ತಣ್ಣ ಸಿನಿಮಾ ತೆಗೆಯುವಂಥ ಸಂದರ್ಭದಲ್ಲಿ ಇವರಿಗೆ, ಅಂದರೆ ದ್ವಾರಕೀಶ್ ಅವರಿಗೆ 2,000 ರೂಪಾಯಿ ಚೆಕ್ಕನ್ನು ನೀಡಿದರಂತೆ. ಆಗ ಆ ಒಂದು ಚೆಕ್ಕಿನ ಸಹಾಯದಿಂದ ಅವರು ಅಲ್ಲಷ್ಟು ಇಲ್ಲಷ್ಟು ಕೂಡಿಸಿಕೊಂಡು ಆ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಅದನ್ನು ಹೊರಗೆ ತಂದರು. ಆ ಚಿತ್ರ ಸಾಕಷ್ಟು ದಿನ 100 ದಿನಗಳನ್ನು ಪೂರೈಸಿದಂಥ ಒಂದು ಚಲನಚಿತ್ರ ಅಂತೇಳಿ ಹೆಗ್ಗಳಿಕೆಯನ್ನು ಪಡೆದಿರತಕ್ಕಂಥ ಚಿತ್ರ. ಇದೇ ಅವರ ಮೊದಲ ನಿರ್ಮಾಣದ ಚಲನಚಿತ್ರ. ಹೀಗಿರುವಾಗ ಅವರು ಹಲವಾರು ಚಲನಚಿತ್ರಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಸಿಂಗಾಪುರ್ನಲ್ಲಿ ರಾಜಕುಳ, ಮುದ್ದಿನ ಮಾವ, ಅದೃಷ್ಟವಂತ, ಪ್ರಚಂಡ ಕುಳ, ಆಫ್ರಿಕಾದಲ್ಲಿ ಶೀಲ, ಆಪ್ತ ಮಿತ್ರ, ಮಂಕುತಿಮ್ಮ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಡ್ಯಾನ್ಸ್ ರಾಜ, ಕಳ್ಳ ಕುಳ್ಳ, ನ್ಯಾಯ ಇಲ್ಲಿದೆ ಹಾಗೂ ಇನ್ನೂ ಹಲವಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಅವರು ತಮ್ಮ ಛಾಪನ್ನು ಕನ್ನಡ ಚಿತ್ರರಂಗದಲ್ಲಿ ಮೂಡಿಸಿದ್ದಾರೆ. ಹೀಗಿರುವಾಗ ಇಂಥ ಒಬ್ಬ ಧೀಮಂತ ನಟ, ಧೀಮಂತ ಹಾಸ್ಯ ಚಕ್ರವರ್ತಿ, ಧೀಮಂತ ನಿರ್ಮಾಪಕ, ಧೀಮಂತ ನಿರ್ದೇಶಕ ಇವತ್ತು ಬೆಳಗ್ಗೆ ನಮ್ಮಿಂದ ಅವರು ದೂರವಾದರು. ಆ ಒಂದು ದುಃಖವನ್ನು ತಡೆಯಲಾರದಂಥ ಪರಿಸ್ಥಿತಿ ಕನ್ನಡಿಗರಲ್ಲಿ ಇವತ್ತು ಉಂಟಾಗಿದೆ. ಹೀಗಿರುವಾಗ ಇವರು ಹಲವಾರು ನಾಯಕ ನಟರೊಂದಿಗೆ
ಪಾತ್ರ ಮಾಡಿದರು. ಅವರಲ್ಲಿ ಹೆಚ್ಚಾಗಿ ಇವರು ವಿಷ್ಣುವರ್ಧನ್ ಅವರ ಜೊತೆಗೇ ಹೆಚ್ಚಿನ ಒಂದು ಸಿನಿಮಾ ರಂಗದಲ್ಲಿ ಪ್ರಯೋಗಗಳನ್ನು ಮಾಡಿದರು ಅಂತ ಹೇಳ್ಬೋದು. ಯಾಕಂದ್ರೆ ಕಳ್ಳ ಕೊಳ್ಳ ಅನ್ನುವಂಥ ಸಿನಿಮಾ ಆಗಲಿ, ನ್ಯಾಯ ಎಲ್ಲಿದೆ ಅನ್ನುವಂಥ ಸಿನಿಮಾ ಆಗಲಿ, ನೀ ಬರೆದ ಕಾದಂಬರಿ ಅನ್ನುವಂಥ ಸಿನಿಮಾಗಳಾಗಲಿ, ಹೀಗೆ ಹಲವಾರು ಪ್ರಮುಖ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಅವುಗಳಿಂದ ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ರಸದೌತಣವನ್ನೇ ನೀಡಿರ್ತಕ್ಕಂಥ ಹೆಮ್ಮೆಯ ನಿರ್ಮಾಪಕ, ಹೆಮ್ಮೆಯ ನಟ, ಹೆಮ್ಮೆಯ ನಿರ್ದೇಶಕ ದ್ವಾರಕೀಶ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಆ ರೀತಿ ಚಲನಚಿತ್ರದಲ್ಲಿ ಅವರು ಹಲವಾರು ಏಳು ಬೀಳುಗಳನ್ನು ಕಂಡಿದ್ದರು, ಹಲವಾರು ಕಹಿ ಘಟನೆಗಳನ್ನು ಕಂಡಿದ್ದರು, ಸಿಹಿ ಘಟನೆಗಳನ್ನು ಕೂಡ ಉಂಡಿದ್ದರು. ಹೀಗಿರುವಾಗ ಅವರು ಮಾಡಿರ್ತಕ್ಕಂಥ ಹಲವಾರು ಸಿನಿಮಾಗಳು ಫ್ಲಾಪ್ ಆದವು ಕೂಡ. ಅದರ ಜೊತೆಗೆ ಹಲವಾರು ಸಿನಿಮಾಗಳು ಹಿಟ್ಟಾದವು. ಹೀಗೆ ಹಿಟ್ಟಾದಂಥ ಸಿನಿಮಾಗಳಿಂದ ಅವರು ಆಸ್ತಿಗಳನ್ನು ಖರೀದಿಸಿದರು. ಆವಾಗ ಮತ್ತೆ ಸೋಲುಂಟಾದಾಗ ಆಸ್ತಿಗಳನ್ನೇ ಮಾರಿದರು. ಅವರು ಬೆಂಗಳೂರಿನಲ್ಲಿ ಹಲವಾರು ನಗರಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡೋದು, ಮುಂದೆ ಅವು ಸೋಲುಂಟಾದಾಗ ಅವುಗಳನ್ನು ಮಾರಿ ಮತ್ತೆ ತನ್ನ ಸಿನಿಮಾವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಜನರಿಗೆ ನನ್ನ ಇರುವಿಕೆಯನ್ನು ತೋರಿಸಿಕೊಳ್ಬೇಕು, ಕನ್ನಡ ಚಿತ್ರರಂಗಕ್ಕೆ ನನ್ನದೇ ಆದಂಥ ಕೊಡುಗೆ ನೀಡಬೇಕು ಅನ್ನುವಂಥ ಒಂದು ಮಹದಾಶೆಯನ್ನು ಹೊಂದಿದ್ದರು. ಹೀಗಿರುವಾಗ ವಯೋಸಹಜ ಒಂದು 81ನೇ ಇಸ್ವಿಯಲ್ಲಿ ಅವರು ನಮ್ಮನ್ನು ಬಿಟ್ಟು ಅಗಲಿದರು. ಇವರ ತಂದೆಯ ಹೆಸರು ಶ್ಯಾಮರಾವ್ ಅಂತ, ಇವರ ತಾಯಿ ಜಯಮ್ಮ. ಇವರ ಮೂಲ ಹೆಸರು ಏನಿತ್ತಪ್ಪ ಅಂತಂದರೆ, ಹಲವಾರು ಮೂಲ ಹೆಸರುಗಳು ಇದ್ದರೂ ಕೂಡ ಇವರಿಗೆ ಸಿನಿಮಾ ರಂಗದಲ್ಲಿ ರಾಜ ಕೊಳ್ಳ ಅನ್ನುವಂಥ ಹೆಸರು ಬಿರುದಾಂಕಿತವಾಗಿತ್ತು. ಹಾಗೂ ಇವರ ಹೆಸರಿನಿಂದಲೇ ಇವರು ಪ್ರಖ್ಯಾತಿಯನ್ನು ಪಡೆದಿದ್ದರು. ವೇಮನ ಮೂರ್ತಿಯಾಗಿ ಬಂದು ಮಹಾನ್ ಚಕ್ರಾಧಿಪತಿಯಾಗಿ ಆಯ್ಕೆಯಾದಂಥ ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ಹೆಮ್ಮೆಯ ನಟ, ಹೆಮ್ಮೆಯ ಹಾಸ್ಯ ನಟ, ಹೆಮ್ಮೆಯ ನಿರ್ಮಾಪಕ ಅಂಥೇಳಿ ಇವ್ರನ್ನ ನಾವು ಕರಿಬೋದು. ಆಮೇಲೆ ಇವರು CPC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಪದವಿಯನ್ನು ಪಡೆದಿದ್ದರೂ ಕೂಡ ಅವರು ಇಂಜಿನಿಯರ್ ಆಗದೆ ಅವರು ವಾಹನಗಳ ಬಿಡಿಭಾಗಗಳ ಸ್ಪೇರ್ ಪಾರ್ಟ್ಸನ್ನು ತಯಾರಿಸಿ ಅವರು ವ್ಯಾಪಾರದಲ್ಲಿ ತೊಡಗಿದರು. ಅದರಲ್ಲಿ ಕೂಡ ಅವರು ಹೆಚ್ಚಿನ ಆಸಕ್ತಿಯನ್ನು ವಹಿಸದೆ ಚಲನಚಿತ್ರಕ್ಕೆ ಬಂದರು. ಆವಾಗ ಅವರ ವಯಸ್ಸು ಕೇವಲ ಒಂದು 20 ವರ್ಷ ಆಗಿರ್ಬೋದು. ಅಂಥ 20 ವಯಸ್ಸಿನಲ್ಲಿ ಅವರ ಮಾವನ ಒಂದು ಸಹಾಯದಿಂದ ಚೆನ್ನೈಗೆ ಹೋದರು. ಅಲ್ಲಿ ಹಲವಾರು ನಿರ್ಮಾಪಕರು, ನಿರ್ದೇಶಕರನ್ನು ಭೇಟಿಯಾದರು. ಆವಾಗ ಹುಣಸೂರು ಕೃಷ್ಣಮೂರ್ತಿ ಅನ್ನುವಂಥ ಒಬ್ಬ ನಿರ್ದೇಶಕರಿಗೆ ಭೇಟಿಯಾದಾಗ ಅವರು ಕೂಡ ಇವರಿಗೆ ಚಾನ್ಸನ್ನು ಕೊಟ್ಟರು ಅಂತ ಹೇಳ್ತಾರೆ. ಹೀಗಿರುವಾಗ ಇವರ ಒಂದು ಪಾಂಡಿತ್ಯ, ಇವರ ಒಂದು ಚಾಕಚಕ್ಯತೆ, ಇವರು ನಟಿಸುವಂಥ ಕಲೆ, ಇವರ ವಾಮನ ಮೂರ್ತಿಯಂತೆಯೇ ಇವರನ್ನು ಜನಮಾನಸದಲ್ಲಿ ಉಳಿಯುವಂತೆ ಇವರು ತಮ್ಮ ಚಲನಚಿತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಿರುವಾಗ ಚೌಕ್ ಅನ್ನುವಂಥ ಚಿತ್ರ ಇವರ ಕೊನೆಯ ಚಿತ್ರ. ಚೌಕ ಅಂದ್ರೆ ಈ ಚಿತ್ರವೇ ಅವರ ಕೊನೆಯ ಚಿತ್ರ ಆಯಿತು. ಈ ಚಿತ್ರದಿಂದ ಅವರು ಆಮೇಲೆ ಚಿತ್ರವನ್ನು ನಿರ್ಮಾಣದಲ್ಲಿಯೂ ಕೈ ಹಾಕಲಿಲ್ಲ, ನಟನೆಯಲ್ಲೂ ಕೈ ಹಾಕಲಿಲ್ಲ. ಹೀಗಿರುವಾಗ ಈ ಚಿತ್ರದಲ್ಲಿ ಅವರ ಒಂದು ಹಲವಾರು ಹಣವನ್ನು ಕಳೆದುಕೊಂಡರೂ ಕೂಡ ಧೃತಿಗೆಡದೆ ಇನ್ನೂ ಹುಮ್ಮಸ್ಸಿನಿಂದ ಬೆಳೆಯುವಂಥ ನಟರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಚೈತನ್ಯವನ್ನು ತುಂಬುವಂಥ ಚಿಲುಮೆಯಾಗಿದ್ದರು. ಅವರಿಗೆ ಒಬ್ಬ ಅನ್ನದಾತ ಆಗಿದ್ದರು. ಇವರನ್ನು ನೋಡಲಿಕ್ಕೆ ಯಾರೇ ಹೋಗಲಿ ಅವರನ್ನು ತುಂಬ ಆತ್ಮೀಯದಿಂದ ಹಾಗೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ತಿದ್ದರು. ಹೀಗಿರುವಾಗ ಇಂಥ ಒಬ್ಬ ಅಮೋಘ ನಟ ನಮ್ಮನ್ನು ಇವತ್ತು ಅಗಲಿ ನಮ್ಮಿಂದ ದೂರ ಆಗಿದ್ದಾರಲ್ಲ, ಅದಕ್ಕೆ ಕನ್ನಡಿಗ ಚಾನಲ್ YTಯಿಂದ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದರೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ದಿನಗಳು ನಮಗೆ ಬರಬಾರ್ದು. ಯಾವಾಗಲಾದರೂ ಒಮ್ಮೆ ಬಂದರೆ ಅಷ್ಟೇ ಸಾಕು. ಆದರೆ ಪದೇ ಇಂಥ ಒಂದು ದುರ್ದಿನಗಳನ್ನು ನಮ್ಮ ಕನ್ನಡ ನಾಡು ನೋಡಲಿಕ್ಕೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಹೊಂದಿಲ್ಲ. ಇಂಥ ನಾಯಕ ನಟರು, ಹಾಸ್ಯ ನಟರು, ದಿಗ್ಗಜ ನಟರು ಕೂಡ ನಮ್ಮ ನಡುವೆ ಇರಬೇಕು. ಅವರ ಒಂದು ರಸದೌತಣದ ಪಾತ್ರಗಳಿಂದ ನಮ್ಮ ಜೀವನದಲ್ಲಿ ನಾವು ಹೊಸ ಸಂದೇಶಗಳನ್ನು ಕಲಿಬೇಕು. ಈ ಸಂದೇಶಗಳೇ ನಮ್ಮ ಬಾಳಿಗೆ ಸ್ಫೂರ್ತಿ ಆಗಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.